ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದ್ರಿಕಾಸ್ ಕಿಚನ್. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಟ್ನಿ ಮಾಡಿ ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ. ಈಗ ಅದಕ್ಕೆ ಕಡಲೆ ಬೀಜ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಇದನ್ನು ನೋಡಿ ಹಾಕಿದ್ದೀನಲ್ಲ, ಎಣ್ಣೆ ಹಾಕಬೇಕು ಅದಕ್ಕೆ. ಮತ್ತು ಕೊತ್ತಂಬರಿ, ಪುದೀನ, ಕೊಬ್ಬರಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಎಲ್ಲ ಒಂದಕ್ಕೆ ಹಾಕಿ ಅದು ಫ್ರೈ ಆಗಬೇಕು ಸ್ವಲ್ಪ ಚೆನ್ನಾಗಿ. ನೋಡಿ, ನಾವು ಹಾಕಿರೋ ಕೊತ್ತಂಬರಿ, ಪುದೀನ ಅದೆಲ್ಲ ಕರಿಬೇವು ಹಾಕಿದ್ದೀನಿ. ಹಾಗೆ ಅದೆಲ್ಲ ಸಾಫ್ಟ್ ಆಗಬೇಕು. ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಅದು ಸಾಫ್ಟ್ ಆಗಬೇಕು. ಅದು ಹೇಗೆ ಅಂತ ಬನ್ನಿ ನೋಡಿ ನೀವು. ಈ ಇದೆಲ್ಲ ಇನ್ನೂ ಸಾಫ್ಟ್ ಆಗುತ್ತೆ. ಇನ್ನೂ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ಚಟ್ನಿನಲ್ಲಿ ಸುಮಾರು ಥರ ಮಾಡ್ಬೋದು. ಇದೊಂದೇ ಥರ ಅಂತಲ್ಲ, ತುಂಬ ಥರ ವೆರೈಟೀಸ್ ಇದೆ ಚಟ್ನಿನಲ್ಲಿ. ಅದರಲ್ಲಿ ಇದು ಒಂಥರ. ನಾನು ಹೇಗೆ ಬೇಕೋ ಹಾಗೆ ಮಾಡ್ತಾಯಿರ್ತೀನಿ. ಒಂದೇ ಥರ ಅಂತ ಏನಿಲ್ಲ, ಬೇರೆ ಬೇರೆ ಟ್ರೈ ಮಾಡ್ತಾಯಿರ್ತೀನಿ. ಇವತ್ತಿಗೆ ಹೀಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಇನ್ನು ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಹೆಚ್ಚು ವ್ಯೂಸ್ ಬರ್ತಾಯಿದ್ರೆ ಡೆಫಿನೆಟಾಗಿ ಬೇರೆ ಬೇರೆ ವಿಡಿಯೋಸ್ನ ನಾನು ಶೇರ್ ಮಾಡ್ತೀನಿ ನಿಮಗೆ, ರೆಸಿಪೀಸ್ನೆಲ್ಲನೂ. ನೋಡಿ, ಫ್ರೈ ಆಗ್ತಾಯಿದೆಯಲ್ವಾ, ಇದಕ್ಕೆ ಈಗ ಫ್ರೈ ಆಗಿದೆ ಅಲ್ವಾ, ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಸಾಲ್ಟ್ ಸೇರಿಸಿ ಇದನ್ನ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಆರಿದ್ಮೇಲೆ ಮಿಕ್ಸಿಗೆ ಹಾಕಿದ್ರೆ ನೋಡಿ ಹೀಗೆ ಚೆನ್ನಾಗಾಗಿರುತ್ತೆ. ಈಗ ಬನ್ನಿ ದೋಸೆಗೆ ರೆಡಿ ಮಾಡೋಣ. ದೋಸೆ ಬ್ಯಾಟರ್ ರೆಡಿ ಇದೆ. ನೋಡಿ, ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಗಟ್ಟಿ ಇದೆ ದೋಸೆ ಬ್ಯಾಟರ್. ಸೊ ಅದಕ್ಕೆ ನಾವು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ವಾಟರ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಷ್ಟು, ಅಂದರೆ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಹೀಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ, ಅದಕ್ಕೆ ಎಷ್ಟು ಬೇಕು ಅನಿಸುತ್ತೆ ನಮಗೆ ಅಷ್ಟು ಸಾಲ್ಟ್ ಹಾಕ್ಕೋಬೇಕು. ನೋಡಿ, ಇಷ್ಟು ಸಾಕು ಅನಿಸುತ್ತೆ. ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆನಾ? ಈಗ ತವಾ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ತವಾ ಕಾದಿದೆ. ಈಗ ಅದಕ್ಕೆ ಹಾಕ್ತೀನಿ ನೋಡಿ ದೋಸೆನ. ನಮ್ಮ ಮನೆಯಲ್ಲಿ ಇನ್ನೊಂದೇನು ಅಂದರೆ, ತವಾ ಅಗಲವಾಗಿರೋ ತವಾ ಇಟ್ಟು ಮಾಡಿದ್ರೆ ಅದು ಅವ್ರಿಗೆ ಅಷ್ಟು ಅಗಲವಾಗೂ ಬೇಡವಂತೆ ದೋಸೆ. ಅವ್ರಿಗೆ ಸೆಟ್ ದೋಸೆ ಥರ ಫ್ರೈಂಗ್ ಪ್ಯಾನಲ್ಲೇ ಮಾಡಿಕೊಡ್ಬೇಕಂತೆ. ಅದು ಪ್ಯಾನ್ ಇಷ್ಟೇ ಇರುತ್ತಲ್ವ, ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಅದರಲ್ಲಿ ಸೆಟ್ ದೋಸೆ ಥರ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಅದರಲ್ಲಿ ತವನಲ್ಲಿ ಮಾಡಿದ್ರೆ ಇಷ್ಟ ಆಗಲ್ಲ. ಈ ಫ್ರೈಂಗ್ ಪ್ಯಾನಲ್ಲೇ ಬೇಕು ನನಗೆ, ಇದರಲ್ಲೇ ಮಾಡಿಕೊಡು ಅಂತ ಕೇಳ್ತಾರೆ ಅವರು. ಸೊ ನಾನು ಅದಕ್ಕೆ ಇದರಲ್ಲೇ ಮಾಡ್ತೀನಿ. ನೀವು ಟ್ರೈ ಮಾಡಿ. ಇಲ್ಲ, ಎಷ್ಟು ಜನ ಈ ಥರ ಟ್ರೈ ಮಾಡಿದ್ದೀರಾ ಫ್ರೈಂಗ್ ಪ್ಯಾನಲ್ಲಿ ದೋಸೆ ಮಾಡೋದು ಅನ್ನೋದು ನನಗೆ ಕಾಮೆಂಟ್ ಮಾಡಿ. ನೋಡಿ, ಅಂಟೋದೇ ಇಲ್ಲ ಸ್ವಲ್ಪ ಕೂಡ, ಕ್ಲೀನಾಗಿ ಬರುತ್ತೆ ದೋಸೆ. ನೀವು ಟ್ರೈ ಮಾಡಿ ಒಂದು ಸಲ, ಬೇಕಾದರೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಸೆಟ್ಟು ದೋಸೆ ಥರ ಸಕ್ಕತ್ತಾಗಿ ಬರುತ್ತೆ. ಅದ್ರ ಮೇಲೆ ನಮಗೆ ಬೇಕಂದರೆ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಬರುತ್ತೆ, ತಿಂದಿಕ್ಕೆ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿದೆ. ನೋಡಿ, ಇನ್ನೊಂದು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೂ ಅಂಟೋದೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಹೀಗೆ ಮಾಡಬೇಕು. ಸೊ ಅದಕ್ಕೆ ನಾನು ಇದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ತವಾನಲ್ಲಿ ಬೇಡ ಅಂದರು, ಅದಕ್ಕೆ. ನೋಡ್ತಾ ಇದ್ದೀರ, ನೋಡಿ ಹೀಗೆ ತೆಗಿತೀನಿ ನೋಡಿ, ಆಗಿರುತ್ತೆ. ಈಗ ನೋಡಿ, ಎಣ್ಣೆದು ಕೂಡ ಅಂಟಿಲ್ಲ, ಕ್ಲೀನಾಗಿ ಬರುತ್ತೆ. ಪ್ಲೀಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿ ತುಂಬ ಹೆಚ್ಚಿನ ರೆಸಿಪೀಸ್ನ ವಿಡಿಯೋಸ್ ಮೂಲಕ ನಿಮಗೆ ನಾನು ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.